ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಫ್ರೆಂಡ್ಸ್, ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ನೀರು ಇಟ್ಕೊಂಡು ಮನೆಗೆ ಬಂದೆ. ಈಗ ರೇಷನ್ ಕೊಡ್ತಾ ಇದ್ದಾರೆ, ಬೇಗ ಹೋಗಬೇಕು. ಇನ್ನೂ ನಾಷ್ಟ ಮಾಡಿಲ್ಲ. ಟೈಮ್ ಬಂದು 9:30 ಆಗಿದೆ. ಸೊ ಬನ್ನಿ ಬೇಗ ನಾಷ್ಟ ಮಾಡಿಕೊಂಡು ಹೋಗಿ ರೇಷನ್ ಇಸ್ಕೊಂಬರೋಣ. ಸೊ ಫ್ರೆಂಡ್ಸ್, ನಾಷ್ಟಕ್ಕೆ ಬಂದುಬಿಟ್ಟು ಚಪ್ಪರದ ಅವರೆಕಾಯಿ ಪಲ್ಯ ಹಾಗೆ ಚಪಾತಿ ಮಾಡ್ಕೊಂಡಿದ್ದೆ. ಆಮೇಲೆ ರೇಷನ್ಗೆ ಹೋಗಿದ್ನಲ್ಲ, ರೇಷನಲ್ಲಿ ತುಂಬ ಜನ ಇದ್ದರು, ಹಾಗೆ ಸರ್ವರ್ ಇರಲಿಲ್ಲ ಅಂತ. ಸೊ ಹಾಗಾಗಿ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು, ಹಾಗಾಗಿ ಜ್ಯೂಸ್ ಮಾಡಿಕೊಂಡೆ. ಈಗ ಮತ್ತೆ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರು ಮಾಡೋಣ ಅಂತ ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಹಾಕಿ, ಸೊಪ್ಪು ಹಾಕಿ, ಒಂದು ಟೊಮೆಟೊ ಹಾಕಿ, ಉಪ್ಪು ಹಾಕಿ ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ಆವಾಗ ತುಂಬ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಸ್ಕೊಳ್ತೀನಿ. ನೀವು ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಹಾಗೆ ಬೇಯಿಸ್ಕೊಳ್ಬೇಕಾದ್ರೆ ಮಿನಿಮಮ್ 20-25 ನಿಮಿಷ ಬೇಕು. ಹಾಗಾಗಿ ನಾನು ಒಂದು ವಿಸಿಲ್ ಕೂಗಿಸ್ಕೊತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪೆಪ್ಪರು ಮತ್ತು ಜೀರಿಗೆ ಹಾಕ್ಕೊಳ್ಬೇಕು. ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬಂದು ಮಸಾಲೆಗೆ. ನಾನಿವತ್ತು ಬಸ್ಸಾರು ಬಂದು ರುಬ್ಬಾಕಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದಿಷ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಪಲ್ಯ ಅಂದರೆ ಸೊಪ್ಪು ಬೆಂದಿತ್ತು, ಈಗ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದೇ ಬಾಣಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಸೊಪ್ಪು ಪಲ್ಯದಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಹಾಕಿ, ಒಣಗಿದ ಮೆಣಸಿನ್ಕಾಯಿ ಹಾಕಿ, ಈರುಳ್ಳಿ ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಸೊಪ್ಪಿನ ಪಲ್ಯದಲ್ಲಿ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಈ ಬೆಳ್ಳುಳ್ಳಿ ಎಲ್ಲ ಬೆಂದಿತ್ತು, ಹಾಗೆ ಸೊಪ್ಪನ್ನೆಲ್ಲ ಬಸಿಟ್ಕೊಂಡಿದ್ದೆ. ಸೊ ಈಗ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಈ ಥರ ಪಲ್ಯ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಈಗ ಮಸಾಲ ಫ್ರೈ ಮಾಡ್ಕೊಂಡಿದ್ದಲ್ಲ, ಈ ಮಸಾಲ ಬಂದು ಪಲ್ಯ ಆದಮೇಲೆ ನೀವು ಮಾಡ್ಕೊಳ್ಬೇಕು. ಫ್ರೈ ಮಾಡಿದ್ದು ಹಾಕ್ಕೊಂಡು ತೆಂಗಿನಕಾಯಿ, ಕೊತ್ತಂಬರಿ ಹಾಗೆ ಟೊಮೆಟೊ ಬೇಯಿಸ್ಕೊಂಡಿದ್ದು ಪಲ್ಯ ಮಾಡಿರ್ತೀವಲ್ಲ, ಅದನ್ನೊಂದು ಸ್ವಲ್ಪ ಹಾಕಿ ಸಾಂಬಾರು ಪುಡಿ ಹಾಗೆ ಹುಣಸೆಹಣ್ಣು ಹಾಕಿ ರುಬ್ಕೊಳ್ಳೋದು. ಈಗ ಬೇಯಿಸ್ಕೊಂಡಿದ್ದನಲ್ಲ, ಅದೇ ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವು ಹಾಕಿದ್ಮೇಲೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲೆ ಹಾಕ್ಕೊಂಡು ಈ ಥರ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋದು. ಬಸ್ಸಾರು ಆಗಿದ ತಕ್ಷಣ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಬಸ್ಸಾರು ಆಗಿದೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಬಸ್ಸಾರಂತೂ. ಶನಿವಾರ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ನಮ್ಮ ಮನೆಯವ್ರಿಗೆ ಪುಳಿಯೋಗರೆ ಮಾಡಿಕೊಟ್ಟೆ. ಸೊ ಈಗ ಒಗ್ಗರಣೆ, ನಾರ್ಮಲ್ ಪುಳಿಯೋಗರೆ ಒಗ್ಗರಣೆ ಹಾಕೋದು ಎಲ್ಲರಿಗೂ ಗೊತ್ತಿರುತ್ತೆ. ಊರಿಂದ ನಮ್ಮ ಅಕ್ಕ ಪುಳಿಯೋಗರೆ ಪುಡಿ ಕೊಟ್ಟಿದ್ರಲ್ಲ, ಸೊ ಅದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈಗ ಶುಕ್ರವಾರದ ಬ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರೇಷನ್ ಇಸ್ಕೊಂಬರ್ಬೇಕಿತ್ತು, ನೆನ್ನೆ ರೇಷನ್ ಇಸ್ಕೊಂಬಂದಿಲ್ಲ. ಸೊ ಇವತ್ತು ಕೊಡ್ತಾ ಇದ್ದಾರಂತೆ. ಟೈಮ್ ಬಂದು 7:30 ಆಗ್ತಿದೆ. ಸೊ ಬನ್ನಿ ಬೇಗ ಹೋಗಿ ಇಸ್ಕೊಂಬರೋಣ. ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದಾರಂತೆ ಕೊಡೋದು. ಸೊ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗಿ ಬೇಗ ಇಸ್ಕೊಂಬಂದ್ಬೇಡ. ಸೊ ಫ್ರೆಂಡ್ಸ್, ರೇಷನ್ ಹತ್ರ ಹೋದೆ ನೋಡಿ. ಬೆಳಗ್ಗೆ 7:30ಗೆ ಇಷ್ಟೊಂದು ಜನ ಇದ್ದಾರೆ. ನಾನು ಹೋಗೋದಕ್ಕಿಂತ ಮುಂಚೆನೇ ಅಂತೂ ಇಂತೂ ರೇಷನ್. ಫ್ರೆಂಡ್ಸ್ ನೋಡಿದ್ರಲ್ಲ, ಹೋಗಿ ರೇಷನ್ ಇಸ್ಕೊಂಡು ಬಂದೆ. ಮತ್ತೆ ಪಾರ್ಲರ್ಗೆ ಹೋಗಿದ್ದೆ. ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬಂದೆ. ಐಬ್ರೋನ ನಾನು ತಿಂಗಳು ಮಾಡ್ಸೋದಕ್ಕೆ ಹೋಗೋದಿಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ಇಲ್ಲ ಅಂದರೆ ಏನಾದರೂ ಹಬ್ಬ ಬಂದರೆ ಈ ಥರ ಮಾತ್ರ ಮಾಡಿಸ್ತೀನಿ. ಸೊ ಹಾಗಾಗಿ ಇವತ್ತು ಮಾಡಿಸಿದ್ದೀನಿ. ಏನಕ್ಕೆ ಅಂದರೆ, ಇನ್ನು 2 ದಿನದಲ್ಲಿ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಐಬ್ರೋ ಮಾಡಿಸ್ದೆ. ಸೊ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಆ ಅಕ್ಕ. ನಾನು 3-4 ವರ್ಷದಿಂದ ಅವ್ರ ಹತ್ರನೇ ಮಾಡಿಸೋದು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಅವ್ರ ಹತ್ರನೇ ಮಾಡಿಸಿದೆ. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ ಅನ್ನೋದು ನಿಮಗೆ ಮಂಗಳವಾರ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾಷ್ಟ ಮಾಡಿಲ್ಲ. 9:30ಗೆ ಎಲ್ಲ ಕೆಲಸ ಮುಗ್ದಿದೆ. ಅಂದರೆ ಹೊರಗಡೆ ಕೆಲಸ ಮುಗ್ದಿದೆ, ಮನೆ ಕೆಲಸ ಏನೂ ಮುಗ್ದಿಲ್ಲ. ಬೆಳಿಗ್ಗೆ ನಾಷ್ಟ ಕೂಡ ನಾನು ಏನೂ ಮಾಡಿಲ್ಲ, ಪುಳಿಯೋಗರೆ ಮಾಡಿದೆ. ಅಷ್ಟೊತ್ತಿಗೆ ನನಗೆ ಕಾಲ್ ಬಂತು 7 ಗಂಟೆಗೆಲ್ಲ. ಸೊ ಖಾಲಿ ಇದ್ದಾರೆ ಅಂತ. ಸೊ ಅದಕ್ಕೆ ಹೊರಟೆ ನಾನು. ನಮ್ಮ ಮನೆಯವ್ರಿಗೆ ಬಾಕ್ಸ್ ಮಾತ್ರ ಮಾಡಿಬಿಟ್ಟು ಅವರು ನಾಷ್ಟ ಕೂಡ ಹೊರಗಡೆ ಮಾಡಿಕೊಂಡ್ರು. ಸೊ ಈಗ ಪುಳಿಯೋಗರೆ ಮಾಡಿದ್ನಲ್ಲ ಬೆಳಿಗ್ಗೆ, ಅದೇ ಇದೆ. ಮತ್ತು ನೆನ್ನೆ ರಾತ್ರಿ ಬಸ್ಸಾರು ಮಾಡಿದ್ನಲ್ಲ, ಬಸ್ಸಾರು ನನಗೆ ತುಂಬ ಇಷ್ಟ. ಸೊ ಬಸ್ಸಾರು ಕೂಡ ಇದೆ. ಅದೇ ನನಗೆ ಆಗೋಗುತ್ತೆ ಮಧ್ಯಾಹ್ನವರೆಗೂ. ಸೊ ಮಧ್ಯಾಹ್ನ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಫ್ರೆಂಡ್ಸ್, ಈಗ ಸಂಜೆ 5:30 ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಬಂದು 5:30 ಆಗಿದೆ. ದೇವ್ರ ದೀಪ ಕೂಡ ಹಚ್ಕೊಂಡಿದ್ದೀನಿ, ಪೂಜೆ ಕೂಡ ಮಾಡಿದ್ದಾಗಿದೆ. ಆದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಸೊ ಇವಾಗ ಅಡುಗೆ ಮಾಡಬೇಕು, ಬೇಗ ಅಡುಗೆ ಮಾಡಬೇಡ ಅಂತ. ಸಂಜೆ ಆದರೆ ಕಿಚನ್ ಒಳಗಡೆ ಹೋಗೋದಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಸೆಕೆ. ಆಲ್ರೆಡಿ ಇವಾಗಲೇ ಸೆಕೆ ಸ್ಟಾರ್ಟ್ ಆಗಿದೆ ನೋಡಿ, ಸಿಕ್ಕಾಪಟ್ಟೆ ಸೆಕೆ ಇದೆ. ಸೊ ಹಾಗಾಗಿ ಬೇಗ ಮಾಡ್ಕೊಂಬೇಡ ಅಂತ ನುಗ್ಗೆಕಾಯಿ ಇದೆ, ನುಗ್ಗೆಕಾಯಿ ಸಾರು ಮಾಡಿ ಬೀನ್ಸ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಬೇಗ ಹೇಗೆ ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಈಗ ನುಗ್ಗೆಕಾಯಿ ಸಾರು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇದಿಷ್ಟು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಚಿಟಿಕೆ ಎಣ್ಣೆ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಹಾಗೆ ಪಕ್ಕದಲ್ಲಿ ಪಲ್ಯಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಇತ್ತು, ಹೆಸರು ಕಾಳು ಹಾಕಿ ಅದ್ರ ಜೊತೆ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟೇ. ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಉಪ್ಪು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ಸಾಂಬಾರಿಗಿಂತ ಪಲ್ಯನೇ ಬೇಗ ವಿಸಿಲ್ ಬಂತು, ಸೊ ಹಾಗಾಗಿ ಪಲ್ಯ ಒಗ್ಗರಣೆ ಹಾಕ್ಕೊಳ್ತೀನಿ. ಒಂದು ಬಾಣಲೆ ಇಟ್ಕೊಂಡು ಈರುಳ್ಳಿ ಹಾಕಿ ಅದಕ್ಕೆ ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೆ. ಆಮೇಲೆ ಬೇಯಿಸಿ ಇಟ್ಕೊಂಡಿದ್ದು ಹೆಸರು ಕಾಳು ಮತ್ತು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೀನ್ಸ್ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಈ ಸಮ್ಮರಲ್ಲಂತೂ ತಂಪು ಬಾಡಿಗೆ. ಸೊ ಹಾಗಾಗಿ ಬೀನ್ಸ್ ಪಲ್ಯ ಮಾಡಿದೆ. ಇದು ಸಬ್ಜಿ ಮಸಾಲ ಅಂತ ತರಕಾರಿ ಪಲ್ಯ ಮಾಡಿದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ ಪಲ್ಯಗಳಿಗೆಲ್ಲ ತೆಂಗಿನಕಾಯಿ ತುರಿ ಬಳಸೋದ್ರಿಂದ. ಸೊ ನಾನು ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವುದೇ ಪಲ್ಯ ಮಾಡಿದ್ರು ತೆಂಗಿನಕಾಯಿ ತುರಿ ಬಳಸ್ತೀನಿ. ನಮ್ಮ ಮನೆಯವ್ರಿಗೆ ತೆಂಗಿನಕಾಯಿ ತುರಿ ಹಾಕೋದ್ರೆ ತುಂಬ ಇಷ್ಟ. ಸೊ ಈಗ ಪಲ್ಯನ ಬೇಯಕ್ಕೆ ಬಿಟ್ಬಿಟ್ಟು ಒಂದು 2 ನಿಮಿಷ ಸಾಂಬಾರ್ದು ಎಲ್ಲ ಬೆಂದಿತ್ತು. ಒಂದು 4 ವಿಸಿಲ್ ಹೊಡಿಸ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ನುಗ್ಗೆಕಾಯಿನ ಕಟ್ ಮಾಡಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಬೇಕು. ಒಂದು ತಪ್ಪಲೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡು ಆಮೇಲೆ ಸಾಂಬಾರು ಇತ್ತಲ್ಲ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ ಮತ್ತು ಸ್ಮೆಲ್ ಕೂಡ ಸೂಪರಾಗಿ ಬರ್ತಾಯಿತ್ತು. ಈ ಥರ ಕುದಿಸ್ಕೋಬೇಕು. ಒಂದು 2 ಕುದಿ ಕುದಿದ್ರೆ ಸಾಕು, ಸಾಂಬಾರು ರೆಡಿಯಾಗಿರುತ್ತೆ. ಮತ್ತು ನಮ್ಮ ಮನೆಯವ್ರು ಕೂಡ ಬಂದರು ಊಟ ಮಾಡೋಣ ಅಂದರೆ ನಮ್ಮ ಮನೆಯವ್ರಿಗೆ ಈ ನಡುವೆ ಬಿರಿಯಾನಿ ಆಸೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಬಿರಿಯಾನಿ ಆರ್ಡರ್ ಮಾಡಿದರು ಇಬ್ರಿಗೂ. ಸೊ ನನಗೂ ಈ ನಡುವೆ ಬಿರಿಯಾನಿ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅಂದರೆ ನಾನ್ ವೆಜ್ ಈ ನಡುವೆ ಮನೇಲಿ ಮಾಡ್ತಾಯಿಲ್ಲ ನಾವು. ಮಿನಿಮಮ್ ಒಂದು ವಾರದ ಮೇಲಾಯಿತು ನಾನ್ ವೆಜ್ ಮಾಡೋದು ಬಿಟ್ಟು. ಆಮೇಲೆ ಹಾಗೆ ಮಟನ್ ಬಿರಿಯಾನಿ ತರಿಸಿದ್ದು, ಅದು ಕಮ್ಮಿ ಬೆಲೆಗೆ ಕೂಡ ಸಿಗ್ತಾಯಿತ್ತು ಮಟನ್ ಬಿರಿಯಾನಿ. ಹಾಗಾಗಿ ಆರ್ಡ್ರ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಬಿರಿಯಾನಿ ನನಗಿಷ್ಟ ಅಂತಲೇ ನಮ್ಮ ಮನೆಯವ್ರು ಆರ್ಡ್ರ್ ಮಾಡೋದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. 1 ಟೈಮ್ಗೆಲ್ಲ ಖಾಲಿ ಆಯಿತು. ಲಾಸ್ಟ್ ಟೈಮ್ ತರಿಸಿದ್ದು ಅದು 8 ಜನಕ್ಕೆ ಆಗೋಷ್ಟು ತರಿಸ್ಬಿಟ್ಟಿದ್ರು. ಅದು 3 ಟೈಮ್ ತಿಂದ್ವಿ. ಸೊ ಇದು ಚೆನ್ನಾಗಿತ್ತು. ಊಟ ಆದಮೇಲೆ ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿಂದ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.